ನಮಸ್ಕಾರ ಕರ್ನಾಟಕ ಕನ್ನಡ ನಾಡಿನ ಜನರಿಗೆ ಅರ್ಜುನ್ ಶೇಖರ್ ಮಾಡುವ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಸ್ನೇಹಿತರೆ, ಗುರು ಹಿರಿಯರೇ, ಕಾಫಿ ಬೋರ್ಡ್, ಇಂಡಿಯನ್ ಕಾಫಿ ಬೋರ್ಡ್, ಕಾಫಿ ಪ್ರಿಯರಿಗೆ ಇದೊಂದು ಸಣ್ಣದಾದ ಸುದ್ದಿ. ಅರ್ಜುನ್ ಶೇಖರ್ ಮಾಡುವ ಸುದ್ದಿ ಸಮಾಚಾರಗಳು ಚಿತ್ರೀಕರಣದಲ್ಲಿ ನೋಡಿ. ಇದರದೊಂದು ಸಣ್ಣದಾದ ಕಿರಿದಾದ ಒಂದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನಮ್ಮ ಬೆಂಗಳೂರಿನ ಪೊಲೀಸರ ಆಯುಕ್ತರವರ ಕಚೇರಿ ರಸ್ತೆಯಲ್ಲಿದೆ, ಇನ್ಫೆಂಟ್ರಿ ರಸ್ತೆ ಎದುರು ಬದಿಯಲ್ಲಿದೆ. ಇದೊಂದು ಸಣ್ಣದಾದ ಒಂದು ಮಾಹಿತಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಪೊಲೀಸ್ ಆಯುಕ್ತರವರ ಕಚೇರಿ ಸ್ನೇಹಿತರೆ, ಇನ್ಫೆಂಟ್ರಿ ರಸ್ತೆ. ಈ ನಾಮಫಲಕದ ಎದುರುಗಡೆನೇ ಕಾಫಿ ಬೋರ್ಡು, ಇಂಡಿಯನ್ ಕಾಫಿ ಬೋರ್ಡ್. ಬಾಳೆ ಕುಂದ್ರಿ ವೃತ್ತ, ಎನ್ ಜಿ ರಸ್ತೆ ಕಡೆಗೆ, ಶಿವಾಜಿನಗರ ಕಡೆಗೆ ನಾಮಫಲಕ ನೋಡಿ. ಇದೊಂದು ನಾಮಫಲಕ ಎನ್ ಜಿ ರಸ್ತೆ ಕಡೆಗೆ, ಶಿವಾಜಿನಗರ ಕಡೆಗೆ, ಕನಿಂಗಾಮ್ ರಸ್ತೆ ಕಡೆಗೆ. ಇದು ಅಂಬೇಡ್ಕರ್ ಅವರ ವಿಧಾನಸೌಧ ಬೀದಿ ರಸ್ತೆ. ಇದು ವಿ ಟವರು ಸ್ನೇಹಿತರೆ. ಇದು ಕಾಫಿ ಬೋರ್ಡ್, ಇಂಡಿಯನ್ ಕಾಫಿ ಬೋರ್ಡ್ ಸ್ನೇಹಿತರೆ. ನೋಡಿ, ನಮ್ಮ ಭಾರತದ ಕಾಫಿ ಬೋರ್ಡ್ ಸಂಸ್ಥೆ ಕೇಂದ್ರ ಸರ್ಕಾರದ್ದು. ನಮ್ಮ ಭಾರತದ ಭೂನಕ್ಷೆ, ಭೂಪಟ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿ ಅರ್ಜುನ್ ಶೇಖರ್. ಕನ್ನಡದ ಕೋಟೆಗೆ ನಿಮ್ಮ ಪ್ರೀತಿ ಅರ್ಜುನ್ ಶೇಖರ್ ಮಾಡುವ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಯಾವುದೇ ಜಾತಿ, ಮತ, ಪಂಥ, ಭೇದ ಭಾವಗಳು ಇರುವುದಿಲ್ಲ. ಎಲ್ಲ ಒಂದೇ ನಾಡಿನ ಮಕ್ಕಳು, ನಾವು ಒಂದೇ ಜನ, ಒಂದೇ ತಾಯಿ ಮಕ್ಕಳು. ನೋಡಿ, ಈ ದಿವಸ ನಾನು ಬಂದಿದ್ದೀನಿ. ಇಂಡಿಯನ್ ಕಾಫಿ ಹೌಸ್ ಕೇಂದ್ರ ಸರ್ಕಾರದ ಇದು ಕಾಫಿ ಬೋರ್ಡ್. ಇದು ಇಲ್ಲೇ ಪಕ್ಕದಲ್ಲೇ ಇದೆ. ನಮ್ಮ ಆಯುಕ್ತರು, ಪೊಲೀಸ್ ಕಮಿಷನರ್ ಪೊಲೀಸ್ ಅವರ ಆಯುಕ್ತರು ಅವರು ಇಲ್ಲೇ ಇದ್ದಾರೆ. ಮತ್ತು ವಿಧಾನಸೌಧ ವಿ ಟವರ್ ಎದುರುಗಡೆನೇ ಇದೆ. ವಿಧಾನಸೌಧ ಮುಂದೆನೇ ಇದೆ. ಬನ್ನಿ, ಎಲ್ಲರೂ ಕಾಫಿ ಕುಡೀರಿ. ತುಂಬ ಸೊಗಸಾಗಿದೆ ನೋಡಿ. ಉದ್ಯಾನವನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉದ್ಯಾನವನ ಇದನ್ನು ಕಾಫಿ ಬೋರ್ಡು, ಇಂಡಿಯನ್ ಕಾಫಿ ಬೋರ್ಡು ಸ್ನೇಹಿತರೆ. ಇದು ಭಾರತ ಸರ್ಕಾರದ್ದಿದೆ. ಇದೊಂದು ಚಿತ್ರೀಕರಣ, ಇದೊಂದು ವಿವರಿಸ್ತಾ ಇದ್ದೀನಿ ನೋಡಿ. ನಮ್ಮ ಕುಟುಂಬದವರು ಎಲ್ಲ ಬಂದು ತುಂಬ ಒಂದು ಕಾಮಾಗಿದೆ, ಆರಾಮಾಗಿದೆ, ಪ್ರಶಾಂತವಾಗಿದೆ. ಒಂದೊಂದು ಕಾಫಿ ಕುಡ್ಕೊಂಡು ಹೋಗಿ. ನಿಮ್ಮ ಕುಟುಂಬದವರು, ನಿಮ್ಮ ಅಕ್ಕ ತಂಗಿದಿರು, ಪ್ರತಿಯೊಬ್ಬರು ನನ್ನ ಸ್ನೇಹಿತರು, ಕನ್ನಡ ನಾಡಿನ ಜನರಿಗೋಸ್ಕರ, ನಮ್ಮ ಭಾರತ ದೇಶದ ಜನರಿಗೋಸ್ಕರ, ಕನ್ನಡ ನಾಡಿಗೋಸ್ಕರ. ಸ್ನೇಹಿತರೆ, ಬಂಧುಗಳೇ, ಬನ್ನಿ. ಇದೊಂದು ಚಿತ್ರೀಕರಣ ಇನ್ನೂ ಸವಿಸ್ತರವಾಗಿ ತಿಳಿಸ್ತೀನಿ. ಮತ್ತು ಇಲ್ಲಿ ಸೇವೆ ಸಲ್ಲಿಸ್ತಿರುವವರವ್ರದ್ದೆಲ್ಲ ಒಂದು ಚಿತ್ರೀಕರಣ ಮಾಡ್ಕೊಳ್ತೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಅರ್ಜುನ್ ಶೇಖರ್. ನೋಡಿ, ಕುತ್ಕೊಂಡು ಕಾಫಿ ಕುಡಿಯೋದಕ್ಕೆ ಇಲ್ಲಿ ಚೆನ್ನಾಗಿದೆ ಸ್ನೇಹಿತರೆ. ಆರಾಮಾಗಿ ಕುತ್ಕೊಂಡು ಏನೋ ನಿಮ್ಮ ಕಷ್ಟ ಸುಖಗಳು, ಮುಖ್ಯವಾದ ವಿಷಯಗಳನ್ನ ಮಾತಾಡಿಕೊಂಡು ನೋಡ್ಬೋದು. ಬರ್ತಾರೆ. ಕಾಫಿ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಇದು ಒಂದು ಉದ್ಯಾನವನ ಮಾಡಿದ್ದಾರೆ. ಹಸಿರು ಪ್ರದೇಶ ಅಂದರೆ ತಪ್ಪಾಗೋಕ್ಕಿಲ್ಲ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕಾಫಿ ಬೋರ್ಡ್ ಒಳಗಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡೋಣ, ಮಾತಾಡೋಣ. ನೋಡಿ, ಇದು ನಗದು ಕ್ಯಾಶ್ ಕೌಂಟರ್. ಇದು ನೋಡಿ, ಇಲ್ಲೆಲ್ಲ ಕುತ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಂ ಸರ್, ನೀವು ಚೆನ್ನಾಗಿ ಹೇಳ್ತಾ ಇದ್ರಿ, ಮಾಹಿತಿ ಕೊಡ್ತಾ ಇದ್ರಿ. ನೀವು ಹೇಳ್ಬಿಡಿ ಸರ್, ನಮ್ಮ ಇಂಡಿಯನ್ ಕಾಫಿ ಬಾರ್, ಇಂಡಿಯನ್ ಕಾಫಿ ಹೌಸು ಬಗ್ಗೆ ಇನ್ನೊಂದು ಮಾಹಿತಿ ಇದು. ಯಾವಾಗ ಶುರುವಾಯಿತು? ನೀವು ಎಷ್ಟು ದಿವಸದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಮ್ಮ ಸರ್ವಿಸ್ 33 ವರ್ಷ ಸರ್ವಿಸ್ ಆಗಿದೆ ಸರ್. 33 ವರ್ಷ ಸರ್ವಿಸ್ ಮಾಡಿದ್ರಿ. ನೀವು ಯಾವ ಊರಿನವ್ರು ಸರ್? ಆಂಧ್ರದವರು. ತಿರುಪತಿಯಲ್ಲಿ ಕೆಲಸ ಮಾಡಿದ್ವಿ. ಹಾಂ, ಅಲ್ಲಿಂದ ಬ್ಯಾಂಗ್ಳೂರು. ಹಾಂ, ಇಲ್ಲಿಂದ ಡೆಲ್ಲಿ. ಓಕೆ. ಡೆಲ್ಲಿಯಿಂದ ಮತ್ತೆ ರಿಟರ್ನ್ ಬ್ಯಾಂಗ್ಳೂರು. ಇಲ್ಲೇ 25 ಇಯರ್ಸ್ ಕಾಫಿ ಬೋರ್ಡ್ ಇಲ್ಲೇ ಸರ್ವಿಸ್ ಸರ್. ಇದು ಕಾಫಿ ಬೋರ್ಡು ಸರ್ವಿಸ್ ಶುರುವಾಗಿದ್ದು ಎಷ್ಟು ದಿವಸ ಆಯಿತು ಸರ್? ಕಾಫಿ ಬೋರ್ಡ್ ಶುರುವಾಗಿ, ಇಂಡಿಯನ್ ಕಾಫಿ ಹೌಸು
ನಮ್ಗೆ ಗೊತ್ತಿಲ್ಲ ಸರ್, ನಾವು ಹುಟ್ಟಾಗ ಮುಂಚೆ ಕಾಫಿ ಬೋರ್ಡ್ ಆಗಿರೋದು 1942 ಅಲ್ಲೇ. ಇಲ್ಲಿ ಬೆಂಗಳೂರಲ್ಲಿ ಶುರುವಾಗಿದ್ದು ಹೇಳಿ. ಬೆಂಗಳೂರೇ ಸರ್, ಬೆಂಗಳೂರಲ್ಲ ಹೆಡ್ ಆಫೀಸ್ ಇದೇ ಹೆಡ್ ಆಫೀಸ್, ಬಿಲ್ಡಿಂಗ್ ಕಂಪ್ಲೀಟ್ ಹೆಡ್ ಆಫೀಸ್. ಇದೇ ಕೇಂದ್ರ ಕಚೇರಿ ಬೆಂಗಳೂರಿಗೆ. ಹೌದು, ನೋಟ್ ಇಂಡಿಯಾಗೆ ಇದೆ ಬೆಂಗಳೂರು ಹೆಡ್ ಆಫೀಸ್. 1942ರಲ್ಲಿ ಶುರುವಾಯ್ತಾ? ಶುರುವಾಗಿದೆ. ನಾವು ಹುಟ್ಟಿರಲಿಲ್ಲ. ಇರಲಿ, ನಾವು ಹುಟ್ಟಿರಲಿಲ್ಲ, ಅದಕ್ಕೆ ತಿಳಿಸ್ಕೊಡ್ಬೇಕು ನಮ್ಮ ನಾಡಿನ ಜನರಿಗೋಸ್ಕರ. ಅದಕ್ಕೆ ತಾನೇ ಸರ್ ಚಿತ್ರೀಕರಣ ಮಾಡ್ತಾ ಇರೋದು. ಪ್ಯೂರ್ ಕಾಫಿ ಇದು ಕುಡಿದ್ರೆ, ಇದು ಬ್ಲಾಕ್ ಕಾಫಿ ಕುಡಿದ್ರೆ ಇನ್ನೂ ಒಳ್ಳೇದು ಸರ್. ಇದು ಆಟೋ ಇದು ಫ್ಯಾಟ್ ಇರುತ್ತಲ್ಲ, ಫ್ಯಾಟ್ ಕೊಂಡ್ರೆ 100% ಒಳ್ಳೆಯದು. ಫ್ಯಾಟ್ ಇರಲ್ಲ. ಡೈಲಿ ಬೆಳಿಗ್ಗೆ ಏನು ಊಟ ಮಾಡ್ತಿರೋ ಟೈಮಲ್ಲಿ ಒಂದು ಬ್ಲಾಕ್ ಕಾಫಿ ಕುಡಿದ್ರೆ ಸೂಪರಾಗಿ ಫ್ಯಾಟ್ ಎಲ್ಲ, ಯಾಕಂದರೆ ಇಲ್ಲಿ ಕಸ್ಟಮರ್ಸ್ಗೆ ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾವ್ರೆ. ನಾವು ಕುಡಿದ್ರಿಂದ ನಮಗೆಲ್ಲ ಟೆಸ್ಟ್ ಮಾಡಿದ್ರೆ ಫ್ಯಾಟ್ ಎಲ್ಲ ಇಲ್ಲ, 0% ಅದರಿಂದ ಒಳ್ಳೇದು ಕಾಫಿ. ಇದು ಚಿಕೋರಿ ಹಾಕಲ್ಲ, ಪ್ಯೂರ್ ಕಾಫಿ. ಅದರಿಂದ ಒಳ್ಳೆ ಕಾಫಿ ಕುಡಿಯೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಬೇರೆ ಕಡೆ ಕುಡಿಯೋದಕ್ಕೆ ಅದು ಚಿಕೋರಿ ಮಿಕ್ಸ್ ಮಾಡಿರ್ತಾರೆ, ಅದು ಒಳ್ಳೇದಲ್ಲ. ಕಫ ಇರುತ್ತೆ ಮತ್ತು ಒಳಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ತಮ್ಮ ಹೆಸರು ಸರ್? ಬಾಮಯ್ಯ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಸರ್. ತಂದೆ ತಾಯಿ ಕೃಷ್ಣಯ್ಯ ಅಂತೋಪಾಯಿ ಅಂತ, ಆಂಧ್ರದವರು. ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು 97 ಬಂದಿದ್ದೀವಿ ಸರ್. 97ನೇ ಇಸ್ವಿಯಿಂದ ಇದ್ದೀರಾ. ಏನಂತ ಸರ್ ಬೆಂಗಳೂರಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇರೋದು? ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತೀರಾ? ಸರಿ ಸರ್, ಮಕ್ಕಳೆಲ್ಲ ಇಲ್ಲೇ ಓದಿದ್ದು, ಇಲ್ಲೇ ಕೆಲಸ ಮಾಡ್ತಾವ್ರೆ. ಒಳ್ಳೆಯದಾಗಲಿ ಸರ್. ಈಗ ನಾವು ಕರ್ನಾಟಕದವರೇ ಈಗ ಸದ್ಯಕ್ಕೆ. ಅಲ್ಲ, ನೀವು ಕನ್ನಡ ಸರ್, ಅದೇ ನಾನು ಹೇಳೋದು. ನಾವು ಯಾವುದೇ ಜಾತಿ ಮತ ಪಂಥ ಭೇದ ಭಾವಗಳು ಇರಲ್ಲ, ಯಾರೇ ಬರ್ರಿ ಕನ್ನಡ ಕಲೀರಿ, ಕನ್ನಡ ನಾಡಿಗೆ ಸೇವೆ ಸಲ್ಲಿಸಿ. ಕನ್ನಡ ಅಲ್ಲ ಸರ್, ತೆಲುಗು, ತಮಿಳು, ಕನ್ನಡ, ಮಲಯಾಳ, ಹಿಂದಿ, ಇಂಗ್ಲೀಷ್ ಎಲ್ಲ ಭಾಷೆ ಮಾತಾಡ್ತೀವಿ. ಎಲ್ಲ ನಮ್ಮ ಭಾರತದ ಭಾಷೆ ಸರ್ ಇದು. ನಮ್ಮ ಇಂಡಿಯನ್. ಹೌದು, ನಾವೆಲ್ಲ ಭಾರತೀಯರು, ಅದೇನೇ ನಾವೆಲ್ಲ ಒಂದೇ. ಸರಿ ಸರ್, ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೊಂದು ತುಂಬ ಹೃದಯದ ನಮಸ್ಕಾರ, ಧನ್ಯವಾದಗಳು ಸರ್. ಇವರಿಗೆ ಸರ್ ಅವ್ರಿಗೆ ಕಾಫಿ ಬಗ್ಗೆ ಬೇಕಾದರೆ ನಮ್ಮ ಸಾಹಿತ್ಯದವರು ಕಾಫಿ ಬೋರ್ಡ್ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್. ಕಾಫಿ ಬೋರ್ಡ್ ಬಗ್ಗೆ ಹೇಳಿ ಸರ್, ಮಾಹಿತಿ ಕೊಡಿ. ಇದೊಂದು ನಿಮ್ಮದು ಮಾಹಿತಿ ಕೊಡಿ ಸರ್ ಸ್ವಲ್ಪ. ಕಾಫಿ ಬಗ್ಗೆ ಕಾಫಿ ಬೋರ್ಡ್ ಬಗ್ಗೆ ಯಾಕಿದೆ, ನೀವು ಎಷ್ಟು ವರ್ಷದಿಂದ ಇದು ಬರ್ತಾ ಇದ್ದೀರಾ ಏನು ಅಂತ ಹೇಳಿ. ಕಾಫಿ ಬಗ್ಗೆ ಎಷ್ಟು ವರ್ಷದಿಂದ ಕಾಫಿ ಕುಡಿತಾ ಇದ್ದೀರಾ ಕಾಫಿ ಬೋರ್ಡಲ್ಲಿ? ಕಾಫಿ ಬೋರ್ಡಲ್ಲಿ ಒಂದು 10-15 ವರ್ಷದಿಂದ ಬರ್ತಾ ಇರ್ತೀವಿ. 10-15 ವರ್ಷದಿಂದ ಕಾಫಿ ಕುಡಿತಾ ಇದ್ದೀರಾ. ಏನು ಅನಿಸುತ್ತೆ ಸರ್? ಇಲ್ಲ, ಕಾಫಿ ಬಗ್ಗೆ ಏನು ಹೇಳೋಂಗಿಲ್ಲ. ಹಾಂ, ಕಾಫಿ ಭಾಳ ಚೆನ್ನಾಗಿ ಮಾಡ್ತಾರೆ. ಕಾಫಿ ಬೀಜಕ್ಕೆ ಅವರು ಚಿಕೋರಿ ಹಾಕಲ್ಲ. ಹಾಂ, ಇಲ್ಲೇ ಕಾಫಿ ಬೀಜ ಬಿಸಿಲಿಗೆ ಹಾಕಿ ತಯಾರಿ ಮಾಡಿ ಇಲ್ಲೇ ಕಾಫಿ ಮಾಡ್ತಾರೆ. ರೇಟು ರೀಸನಬಲ್ ಆಗಿದೆ. ಸ್ವಲ್ಪ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಇಲ್ಲಿ ಒಂದಷ್ಟು ಮೂಲಭೂತ ಸೌಲಭ್ಯಗಳ ಬಗ್ಗೆ ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಯಾವುದೋ ಸೋಡೋ ಗಿಡ ಹಾಕೋದು ಅಡುಗೆಗಳಿಗೆ ಅಂಥದ್ದೆಲ್ಲ ಏನಿಲ್ಲ. ಎಲ್ಲ ನೀಟಾಗಿ ಸರ್ವಿಸ್ ಮಾಡ್ತಾರೆ. ಅದರಲ್ಲೇ ನಾಯ್ಡು ಗೀಡು 3-4 ಜನ ಭಾಳ ಫಾಸ್ಟಾಗಿ ಸರ್ವಿಸ್ ಮಾಡ್ತಾರೆ. ಜನಗಳ ಮಧ್ಯೆ ಚೆನ್ನಾಗಿರ್ತಾರೆ, ಸ್ಮೂತಾಗಿ ಸರ್ವಿಸ್ ಮಾಡ್ತಾರೆ, ಅಪ್ರೋಚ್ ಮಾಡ್ತಾರೆ. ಇವರು ಅಷ್ಟೇ ಸರ್, ಇವ್ರ ತಂದೆ ಕಾಲದಿಂದ ಬರ್ತಾರೆ, ಚಿಕ್ಕ ಹುಡುಗರಿಂದ. ಹೈಕೋರ್ಟ್ ದೊಡ್ಡ ಜಡ್ಜಿ ಇವರು. ಓ ಸಾಹೇಬ್ರು ದೊಡ್ಡವರು ನ್ಯಾಯಾಧೀಶರು ಅಂದರೆ ನೋಡಿ, ನಾವು ಇಲ್ಲೇ ತಲೆ ಅದೇ ನ್ಯಾಯಾಧೀಶರು, ನ್ಯಾಯವಾದಿಗಳು, ವಕೀಲರು. ಹಂಗಾದ್ರೆ ನೀವು ವಕೀಲರು. ಜಡ್ಜಿ ಯಾವತ್ತಾಗೋದಾಯಿತು ಒಪ್ಪಲಿಲ್ಲ. ಅವರು ರವಿವಾರ ಕುಮಾರ್ ಇವರು ಯಾರು ಜಡ್ಜಿಗಳು ಹಾಂ ಹಾಂ ಎಲ್ಲ ಯಾವತ್ತೂ ಜಡ್ಜಿ ಆಗಿರೋರು ಅಲ್ಲಿ ಕಟ್ಟಾಕ್ಬಿಡ್ತಾರೆ. ಗೋಡೆ ಹೋದೆ ವಂಶ ಪಾರಂಪರೆ ಅಂತಾರಲ್ಲ, ಹಾಂ ವಂಶ ಪಾರಂಪರೆ ವೃತ್ತಿ. ಇಲ್ಲ, ನಮ್ಮ ಫಾದರ್ ಬರ್ತಾ ಇದ್ರು ಇಲ್ಲಿ. ಇವ್ರು ಯಾರು ಇಲ್ಲಿ ಕಾಫಿ ಕುಡಿಯೋಕ್ಕೆ ಅವ್ರು 4-5 ಜನ ಫ್ರೆಂಡ್ಸ್ ಎಲ್ಲಿಂದ ಲಂಚ್ ಟೈಮ್ ಇರೋದು. ಆವಾಗ ಇಲ್ಲಿ ಕಾಶ್ಮೀರ ಪಕೋಡ ಮಾಡೋದು. ಹೌದು, ಬೇರೆ ಬೇರೆ ಫೂಲ್ ಇತ್ತು, ಏನಿತ್ತು ಪಾಟಲ್ಲಿ ಕಾಫಿ ಆ ಥರದ್ದೆಲ್ಲ ಏನೂ ಇಲ್ಲ ಈಗ. ಹಾಂ, ಒಳ್ಳೆ ಶುದ್ಧವಾದ ಕಾಫಿ ಸಿಗುತ್ತೆ ಅಂತ ಹೇಳ್ತೀರಾ? ಶುದ್ಧವಾದ ಕಾಫಿ, ಶುದ್ಧವಾದ ಕಾಫಿ. ಟೇಸ್ಟ್ ಒಂಥರ. ಹಾಂ, ತುಂಬ ರುಚಿಯಾಗಿರುತ್ತೆ, ರುಚಿಕರವಾಗಿರುತ್ತೆ. ಕಾಫಿ ಬಗ್ಗೆ ಏನು ಹೇಳಂಗಿಲ್ಲ. ಮಿನಿಮಮ್ 2 ಕಪ್ಸ್ ಕುಡಿಯಬೇಕು. ಕುಡಿಲೇಬೇಕು, ಅಷ್ಟು ರುಚಿಯಾಗಿದೆ ಅಂತ ಹೇಳ್ತೀರಾ, ಹೇಳಕ್ಕೆ ಇಷ್ಟಪಡ್ತೀರಾ? ಚಿಕೋರಿ ಹಾಕಲ್ಲ ನಾಳೆ. ಹಾಂ ಹಾಂ, ಚಿಕೋರಿ ಹಾಕಲ್ಲ, ಆದ್ದರಿಂದ ಶುದ್ಧವಾದ ಕಾಫಿ. ಸರ್, ತಮ್ಮ ಹೆಸರು ಹೇಳಿಲ್ಲ. ದೇಶಪಾಂಡೆ ಅಂತ ಆರ್ ಬಿ ದೇಶಪಾಂಡೆ. ನಿಮ್ಮ ಒಂದು ತಂದೆ ತಾಯಿ ಹೆಸರು ಹೇಳಿ ಸರ್. ಹಾಗೆ ನಮ್ಮ
ಮತ್ತು ಡಿ ವಿ ದೇಶಪಾಂಡೆ ಅವರು ಅಡ್ವೊಕೇಟು. ಆಮೇಲೆ ನಮ್ಮಮ್ಮ ಪ್ರಮೀಳಾ ದೇಶಪಾಂಡೆ ಅಂತ ಜಟ್ಟಿ ಅವ್ರ ಕಾಲದಲ್ಲಿ ಸೋಷಲ್ ವೆಲ್ಫೇರ್ ಬೋರ್ಡ್ ಚೇರ್ಮನ್ ಆಗಿದ್ದರು. ಸರಿ ಸರ್. ಅವಾಗಿಂದ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀರಾ OS ನ್ಯಾಯಾಲಯದಲ್ಲಿ ಬಂದು ಈಗಲೂ 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 ಅಟೆಂಡ್ ಮಾಡ್ತೀವಿ. ಭಾಳ ಖುಷಿ ಆಯ್ತು ಸರ್. ನಂದು ಇದೇನೇ ಠಾಣಾ ವರದಿ. ನಂದು ಮುಖ್ಯವಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಸ್ಟೇಷನ್ನು ಮತ್ತು ನಮ್ಮ ವಿಧಾನಸಭಾ ಇದ್ರದ್ದೇ ನಮ್ಮದು. ಭಾಳ ಬರೋದು ರಮೇಶು ಅವ್ರನ್ನೆಲ್ಲ ಬರೋರು. ಹಾಂ ಯಾವ ಇದ್ದಾರಲ್ಲ ಸರ್. ಸರ್ ನಿಮ್ಮ ತಂದೆ ನಿಮ್ಮ ಹೆಸರು ಹೇಳಿ ಸರ್. ಏನಕ್ಕೆ ಸರ್ ನಮ್ಮ ಹೆಸರು ಹೇಳ್ಬೇಕು ಸರ್, ಮತ್ತೆ ಗೊತ್ತಾಗೋದು ಹೆಂಗೆ ನೀವು ಬಂದು ಕಾಫಿ ಕುಡ್ದಿದ್ದೀರಾ ಅಂತ. ನನ್ನ ಹೆಸರು ಅಣ್ಣಯ್ಯ ಅಂತ ಹೇಳಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಸರ್. ತಂದೆ ತಾಯಿ ಹೆಸರು ಮರಿಯಮ್ಮ ಲಕ್ಷ್ಮಮ್ಮ. ಒಂದೊಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸರ್. ನಿಮ್ಮ ಮಾಹಿತಿಗೆ ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ ಅರ್ಜುನ್ ಇಂದುಶೇಖರ್ ಮಾಡುವ ನಮಸ್ಕಾರಗಳು ಹಾಗೂ ಧನ್ಯವಾದಗಳು ಸರ್. ತಿಳಿಸ್ತೀನಿ ನೋಡಿ, ನಾನು ಕಾರ್ಡ್ ಕೊಡ್ತೀನಿ ಈಗ. ಠಾಣಾ ವರದಿ ಅಂತ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ ಮಾಡಿದ್ದೀನಿ ಸರ್. ಸರ್ ಹೇಳಿ. ಕೆ ಸುಬ್ರಹ್ಮಣ್ಯ ಕಾಫಿ ಬೋರ್ಡು 94ನಲ್ಲಿ ಬಂದಿದ್ದೀನಿ. 35 ವರ್ಷ ಸರ್ವೀಸು. 35 ವರ್ಷ ಸರ್ವಿಸ್ ಇಲ್ಲೇ ಇದ್ದೀರಾ? 35 ವರ್ಷದಿಂದ ಬೇರೆ ಬೇರೆ ಆಂಧ್ರದಿಂದ ಬಂದಿದ್ದೀರಾ ಇಲ್ಲಿಗೆ? ಎಲ್ಲ ಬ್ರಾಂಚಸ್ ಎಲ್ಲ ಶಾಖೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದೀರಾ? ಇಲ್ಲಿ ಸೇವೆ ಸಲ್ಲಿಸೋದಕ್ಕೆ ಏನು ಅನ್ಸುತ್ತೆ ಸರ್ ನಿಮಗೆ? ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿ ಒಂಥರ ಸರ್ವಿಸ್ ಆ ಥರ ಮಾಡಬೇಕು, ಆ ಥರ ಎಲ್ಲ ಚೆನ್ನಾಗಿ ಬೆಂಗಳೂರು ಅಂದರೆ చాలా ಇಷ್ಟ. ಅವ್ರಿಗೆ ಸ್ನೇಹಿತರೆ ಬೇಜಾರು ಮಾಡ್ಕೋಬೇಡಿ, ಅವರು ತೆಲುಗಿನವರು, ఆంధ్రాదವರು, కన్నడ అಷ್ಟು బరల. మీరు తెలుగులోనే చెప్పండి సార్. మీరు పరిచయం చేసుకోండి. మీరు ఇప్పుడు మీరు చెప్పండి, నేను వాళ్ళు తీసుకుంటాను మళ్ళా. నేను చెప్పండి ఇప్పుడు తెలుగులోనే చెప్పండి. తెలుగులోనే. 6 సంవత్సరాలు అయింది బెంగళూరుకి వచ్చి. వచ్చిన తర్వాత ఈ సర్వీస్ కానీ మా ఆఫీస్కి కానీ బయట ఆఫీసులు చేస్తారు, ఐఎస్ ఆఫీసులు కానీ ఉన్న మినిస్టర్లు వాళ్ళందరికీ నేను సప్లై చేస్తాను. అందరూ వస్తారు? అందరూ వస్తారు. అందరికీ నేను సర్వీస్ చేస్తాను. మంచిగా పేరు తీసుకున్నాను, బాగా సర్వీస్ చేస్తాను. సరే సార్, మీ ఒక్క ఇది మీరు ఇచ్చేదానికి, మీ మాట్లాడేదానికి ఠాణా వరది మాసిక పత్రాలు ಹಾಗೂ ఠాణా వరది యూట్యూబ్ సుద్దివాహిని నుంచి మీకు నమస్కారాలు, ధన్యవాదాలు సార్.